ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ರೀಡಿಂಗಲ್ಲಿ ತಿಳ್ಕೊಳ್ಳೋಣ, ನಿಮ್ಮ ಕನಸುಗಳು ನನಸಾಗೋದಕ್ಕೆ ಯೂನಿವರ್ಸ್ ನಿಮಗೆ ಯಾವ ಒಂದು ರಹಸ್ಯವಾಗಿರುವಂಥ ಸಂದೇಶವನ್ನು ನಿಮಗೆ ಕೊಡ್ತಾ ಇದೆ ಅನ್ನೋದನ್ನು ಈ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆ, ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಐ ಆಮ್ ರೆಡಿ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆದಷ್ಟು ಅಳೋದು ಮತ್ತೊಂದೆಲ್ಲ ಬೇಡ. ಲೈಫಲ್ಲಿ ನೀವು ಅತ್ತಿದ್ದು ಸಾಕು. ಕಮೆಂಟಲ್ಲಿ ಬಂದು ಅಳ್ಬಿಡಿ ಯಾರು ಕೂಡ. ಓಕೆ, ಸೊ ಆದಷ್ಟು ನಾನೇನು ಹೇಳಿರ್ತೀನಿ ಅದನ್ನು ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಇರಲಿ. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ. ಈ ರೀಡಿಂಗ್ ನಿಮ್ಮವರೆಗೆ ತಲುಪಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳಿ 3 ಸಲ ಹೇಳ್ಕೊಳ್ಳಿ. ಓಕೆ, ಇಲ್ಲಿ ನಿಮ್ಮ ಹೆಸರನ್ನೇ ನೀವು 3 ಸಲ ಹೇಳ್ಕೊಳ್ಳಿ. ನಿಮ್ಮ ಕನಸುಗಳ ಬಗ್ಗೆ ಈ ರೀಡಿಂಗ್ ಮಾಡ್ತಿರೋದ್ರಿಂದ ನಿಮ್ಮ ಹೆಸರನ್ನೇ ಹೇಳ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬ ದಿನದಿಂದ ಇರುವಂತಹ ಒಂದು ಕನಸು ಏನಿದೆ, ಅದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಯೂನಿವರ್ಸ್, ಏನು ರಹಸ್ಯದ ಒಂದು ಸಂದೇಶ ಕೊಡ್ತಿದ್ದಾರೆ. ಓ ಮೈ ಗಾಡ್, ವಾವ್. ಇಲ್ಲಿ ನಿಮ್ಮ ವಿಷಯಕ್ಕೆ ಕನೆಕ್ಟ್ ಮಾಡಿದಾಗ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಪ್ರೀತಿ ವಿಷಯದಲ್ಲಿ ನಿಮಗೆ ಕನಸುಗಳಿರಬಹುದು. ದೊಡ್ಡ ಕನಸನ್ನು ಕಟ್ಟಿದ್ದೀರಾ ಪ್ರೀತಿ ಸಂಬಂಧದ ಬಗ್ಗೆ, ವ್ಯಕ್ತಿಯ ಬಗ್ಗೆ. ಓಕೆ, ಹಾಗೆ ನಿಮ್ಮ ಕೆಲಸದ ವಿಷಯದ ಬಗ್ಗೆ, ನಿಮ್ಮ ಡ್ರೀಮ್ ಜಾಬ್ ಬಗ್ಗೆ ನೀವಿಲ್ಲಿ ಕನಸನ್ನ ಕಟ್ಟಿರುವಂತಹ ಒಂದು ಕನಸಿನ ಕೆಲಸದ ಬಗ್ಗೆ ನೀವಿಲ್ಲಿ ಕನಸನ್ನ ಕಟ್ಟಿದ್ದೀರಾ. ಓಕೆ, ಇಲ್ಲಿ ಹಣದ ಸ್ಥಿರತೆ ಕೂಡ ಎನರ್ಜಿ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ಹೇಗಾಗಿದೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಹೇಗಿದೆ ಅಂತ ಹೇಳಿದ್ರೆ, ನೀವು ಬಹಳ ವರ್ಷದಿಂದ ಕಾಯ್ತಾ ಇದ್ದಂತಹ ಒಂದು ದೊಡ್ಡ ಬದಲಾವಣೆ ನಿಮ್ಮ ಜೀವನಕ್ಕೆ ಈಗ ಬರ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಪ್ರತಿ ವರ್ಷಕ್ಕೂ ನಿಮ್ಮ ಎನರ್ಜಿ ಕಂಪ್ಲೀಟ್ ಆಗಿ ಹೇಗಾಗ್ತಿದೆ ಅಂತ ಹೇಳಿದ್ರೆ, ಒಂದಲ್ಲ ಒಂದು ಕಷ್ಟ, ಒಂದು ಕಷ್ಟ ಮುಗೀತು ಅಂತ ಇದ್ದ ಹಾಗೇನೆ ಇನ್ನೊಂದೇನೋ ಒಂದು ಶುರು ಆಗಿರುತ್ತೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ಸಮಸ್ಯೆಯಲ್ಲಿ ನೀವು ಯಾವುದಾದ್ರೂ ಒಂದು ಸಮಸ್ಯೆ ಸುಳಿಯಲ್ಲಿ ಇದ್ದೇ ಇರ್ತೀರ. ಈ ಥರದ ಒಂದು ಎನರ್ಜಿಯಲ್ಲಿ ಬರ್ತಿದೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಈ ಸಮಸ್ಯೆ ಸುಳಿಯಲ್ಲಿ ಇದ್ರೂ ಕೂಡ ನಿಮಗೆ ಆ ಶಕ್ತಿ ಅನ್ನುವಂಥದ್ದು ಯೂನಿವರ್ಸಿನ ಸಿಗ್ತಾ ಇದೆ. ಆ ಎನರ್ಜಿ ಅನ್ನೋಂಥದ್ದು ನಿಮಗೆ ಯೂನಿವರ್ಸಿನ ಸಿಗ್ತಿದೆ. ನೋಡ್ಬೋದು ಆ ಎನರ್ಜಿ ಹೇಗೆ ನಿಮಗೆ ಕನೆಕ್ಟ್ ಆಗಿದೆ ಅಂತ ಹೇಳಿಬಿಟ್ಟು. ಅಷ್ಟು ಸಮಸ್ಯೆಯಲ್ಲಿದ್ದರೂ ಕೂಡ ನೀವು ಆ ಒಂದು ಸಮಸ್ಯೆನ ಎದುರಿಸುವಂತಹ ಒಂದು ಎನರ್ಜಿ, ಆ ಶಕ್ತಿ ನಿಮಗೆ ಯೂನಿವರ್ಸ್, ನೀವು ನಂಬಿರುವಂತಹ ದೇವರು ನಿಮಗೆ ಕೊಡ್ತಾ ಇರುವಂತಹ ಒಂದು ಎನರ್ಜಿ ಇದೆ. ನೀವೆಲ್ಲೂ ಕೂಡ ಸೋತಿಲ್ಲ. ಇಷ್ಟು ಕಷ್ಟದಲ್ಲೂ ಕೂಡ, ಇಷ್ಟು ನಿಮಗೆ ಸವಾಲಿನ ಮೇಲೆ ಸವಾಲುಗಳು ಬಂದರೂ ಕೂಡ ನೀವೆಲ್ಲೂ ಕೂಡ ಸೋತಿಲ್ಲ. ನೀವು ಅದರಲ್ಲಿ ಇನ್ನೂ ಪರಿಣಿತರಾಗ್ತಾ ಇದ್ದೀರಾ. ಓಕೆ, ಪರಿಣಿತರನ್ನ ಮಾಡ್ತಾ ಇದ್ದಾರೆ ಯೂನಿವರ್ಸ್ ನಿಮಗೆ. ಅರ್ಥ ಮಾಡ್ಕೊಳ್ಳಿ, ಹಣ್ಣು ಸಿಹಿಯಾಗಬೇಕಾದ್ರೆ ಅದು ಸರಿಯಾದ ಸಮಯಕ್ಕೆ ಮಾತ್ರ, ಅದು ಸಮಯ ಬಂದಾಗ, ಅದು ಹಣ್ಣಾದಾಗ ಮಾತ್ರ ನಿಮಗೆ ಸಿಹಿಯಾಗಿರುವಂಥ ಹಣ್ಣು ನಿಮಗೆ ಸಿಗತ್ತೆ ಅಲ್ವಾ. ಸಿಹಿಯಾಗಿರೋ ಹಣ್ಣು ಬೇಕು ಅಂತ ಹೇಳಿದ್ರೆ ಅದು ಸರಿಯಾದ ಸಮಯಕ್ಕೆ ಅದು ಹಣ್ಣಾಗಬೇಕು. ಹಣ್ಣಾದಾಗ ಮಾತ್ರ ನಿಮಗೆ ಸಿಹಿಯಾದ ಹಣ್ಣು ನಿಮಗೆ ಸಿಗತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಈಗ ನಡೀತಿರುವಂತಹ ಪ್ರತಿಯೊಂದು ಅಡೆತಡೆಗಳಾಗಿರ್ಬೋದು, ವಿಳಂಬ ಆಗಿರ್ಬೋದು, ಪ್ರತಿಯೊಂದು ಪರೀಕ್ಷೆಯೂ ಆಗಿರ್ಬೋದು, ನಿಮ್ಮನ್ನು ಯಾವುದೇ ಕಾರಣಕ್ಕೂ ದುರ್ಬಲರನ್ನಾಗಿ ಮಾಡೋದಕ್ಕೆ ಅಲ್ಲ. ನಿಮ್ಮ ಕನಸುಗಳನ್ನು ದೀರ್ಘಕಾಲ ಉಳಿಸಿಕೊಳ್ಳಬೇಕು ಅನ್ನುವಷ್ಟು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡ್ತಾ ಇದೆ. ಆ ರೀತಿಯಾಗಿ ಯೂನಿವರ್ಸ್ ನಿಮ್ಮನ್ನು ರೂಪಿಸ್ತಾ ಇದೆ. ಓಕೆ, ಇತ್ತೀಚಿನ ದಿನದಲ್ಲಿ ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಕೆಲವೊಬ್ಬರ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ನಾನು ಇಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ, ಯಾಕೆ ಆ ಪ್ರಾರ್ಥನೆ ಫಲಿಸ್ತಾ ಇಲ್ಲ, ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸ್ತಾ ಇಲ್ವಾ, ಈ ಥರದ ಪ್ರಶ್ನೆ ನಿಮ್ಮಲ್ಲಿದೆ. ನೀವೆಷ್ಟು ಪ್ರಯತ್ನ ಮಾಡಿದರೂ ಕೂಡ ಯಾಕೆ ಫಲ ಸಿಗ್ತಾ ಇಲ್ಲ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು ನಿಮ್ಮ ಸೋಲಲ್ಲಿ ಬರ್ತಾ ಇರುವಂಥದ್ದು, ನಿಮ್ಮ ಎನರ್ಜಿಯಲ್ಲಿ ಬರ್ತಾ ಇರುವಂಥದ್ದು. ಯೂನಿವರ್ಸ್ ನಿಮಗೆ ಹೇಳ್ತಿರುವಂತಹ ಒಂದು ಸಂದೇಶ, ನಿಮಗೆ ಕೊಡ್ತಿರೋ ಸಂದೇಶ ಏನು ಅಂತ ಹೇಳಿದ್ರೆ, ನಿಮ್ಮ ಪ್ರಾರ್ಥನೆ ಏನಿದೆ ಅದೆಲ್ಲವೂ ಕೂಡ ಯೂನಿವರ್ಸ್ನ ತಲುಪಿದೆ. ಆದರೆ ನೀವು ಕೇಳಿದಕ್ಕಿಂತ ಹೆಚ್ಚಾಗಿ ನಿಮಗೆ ಕೊಡೋದಕ್ಕೆ ಯೂನಿವರ್ಸ್ ಸಿದ್ಧಪಡಿಸ್ತಾ ಇರುವಂಥದ್ದು. ನೀವು ಕೇಳಿದ್ದು ನನಗೆ ಒಂದು ಆ್ಯಪಲ್ ಕೊಟ್ಟರೆ ಸಾಕು ದೇವ್ರೆ ಅಂತ ಹೇಳ್ಬಿಟ್ಟು, ಯೂನಿವರ್ಸ್ ನಿಮಗೆ ಕೊಡ್ತಾ ಇದೆ ಒಂದು 10 ಆ್ಯಪಲ್ನ ನಿಮಗೆ ಕೊಡ್ತೀನಿ, ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡು ಅನ್ನೋ ಥರ ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ, ಎಸ್, ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು, ಎ ಲೆಟರ್,
G letter, J letter, M letter, K letter, D letter, V letter, H letter, N, S, P, R letter. Okay. Date of birth 19/2/10/1/28 16/11/7 18. ಓಕೆ 13 23 20. ಓಕೆ 4 24. ಓಕೆ ಇಯರ್ ಬರ್ತಾ ಇದೆ. ಈ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಒಂದು ಪ್ರಶ್ನೆ ಏನಾದರೂ ಇದೆ ಅಂತ ಹೇಳಿದ್ರೆ ನೋಡೋಣ ಅದರಲ್ಲೂ ಕೂಡ ಏನು ಎನರ್ಜಿ ಬರುತ್ತೆ ಅಂತ. ಇಸವಿಗಳು ಏನಿದೆ ನೋಡೋಣ. 1984, 1982, 1996, 1996, 92, 1992, 1997, 2000, 1980, 82, 1979, 1988. ಓಕೆ ನೋಡೋಣ ಟ್ಯಾರಿಂದ ಏನು ಬರುತ್ತೆ ಎನರ್ಜಿ ಅಂತ. ದ ಮೂನ್ ಕಾರ್ಡ್ ಬರ್ತಾ ಇದೆ. 5 of swords, wands, the emperor, 9 of cups, king of cups, 3 of wands. Bottom of the card 3 of swords. ನಿಮ್ಮ ಎನರ್ಜಿ ನೋಡ್ಬೋದು. ಕಂಪ್ಲೀಟ್ ಇಲ್ಲಿ ಸವಾಲಿನ ಮೇಲೆ ಸವಾಲು, ಕಷ್ಟದ ಮೇಲೆ ಕಷ್ಟ. ಲೈಫ್ ಒಂಥರ ಕಷ್ಟದಲ್ಲೇ ನಡೀತಾ ಇದೆ. ಆದರೂ ಎಲ್ಲೋ ಒಂದು ಕಡೆ ನೀವು ಧೈರ್ಯವನ್ನು ಬಿಡ್ತಾ ಇಲ್ಲ. ಧೈರ್ಯದಿಂದ ಮುಂದೆ ನುಗ್ತಾನೆ ಇದ್ದೀರಾ. ಎಷ್ಟಾದರೂ ಕಷ್ಟ ಬರಲಿ ನೋಡೋಣ ಅಂತ ಹೇಳ್ಬಿಟ್ಟು. ನೋಡೋಣ ಎನರ್ಜಿ ಏನಿದೆ ಅಂತ ಹೇಳಿ. ಅದೇ ಶಕ್ತಿ. ಓಕೆ ಇಲ್ಲಿ 3 of swords ಎನರ್ಜಿ, ನೈಟ್ ಆಫ್ ಕಪ್ಸ್ ಎನರ್ಜಿ ಬರ್ತಿದೆ ಇಲ್ಲಿ ನೆಕ್ಸ್ಟ್ ಕಾರ್ಡಲ್ಲಿ. ಪ್ರತಿ ಬಾರಿ ನಿಮ್ಮ ಒಂದು ಎನರ್ಜಿಲಿ ಹೇಗಿದೆ ಅಂತ ಹೇಳಿದ್ರೆ, ಹಳೆಯ ನೋವುಗಳನ್ನು ನೆನಪಿಸ್ಕೊಂಡು ಹೊಸ ಅವಕಾಶಗಳನ್ನು ನೀವೇ ನಿಮ್ಮ ಕೈಯಾರ ಆ ಬಾಗಿಲನ್ನು ಮುಚ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ಏನಾದರೂ ಆಗಿರಬಹುದು. ಹಳೆ ಲೈಫಲ್ಲಿ ಅಂದರೆ ನಿಮ್ಮ ಒಂದು ಜೀವನದಲ್ಲಿ ಹಳೆಯ ಘಟನೆಗಳು, ಹಳೆಯ ವಿಷಯಗಳು ಏನೇ ನಡೆದಿರಬಹುದು. ಅದನ್ನು ನೆನಪಿಸ್ಕೊಂಡು ಹೊಸದಾಗಿ ಬರುವಂತಹ ಎಲ್ಲ ವಿಷಯಗಳನ್ನು ನೀವು ನಿಮ್ಮ ಕೈಯಾರೆ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಇಲ್ಲಿ ಕೆಲವೊಬ್ಬರು ಎನರ್ಜಿ ನೋಡಿದಾಗ ಭಯ ಪಡ್ತಾ ಇರುವಂಥದ್ದು. ಇದು ಆಗದೆ ಇದ್ರೆ, ನಾನು ಅನ್ಕೊಂಡಿದ್ದು ಆಗದೆ ಇದ್ರೆ ಏನು ಮಾಡೋದು, ಮುಂದೆ ಹೇಗೆ ಜೀವನ ನಡೆಸೋದು. ಇಲ್ಲಿ ಆಗದೆ ಇದ್ರೆ ಅನ್ನೋದಕ್ಕಿಂತ ಬದಲಿಗೆ ಆದರೆ ಅನ್ನೋದಕ್ಕಿಂತ ಯೋಚನೆ ಮಾಡ್ಬೋದಲ್ಲ ನೀವು. ಆದರೆ ನಾನು ಈ ಥರ ಚೆನ್ನಾಗಿರ್ತೀನಲ್ವಾ, ಆದರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬೋದಲ್ಲ. ಇಲ್ಲಿ ನೀವು ನೆಗೆಟಿವ್ನ ಯೋಚನೆ ಮಾಡಿ, ನೆಗೆಟಿವ್ನ ಅಟ್ರಾಕ್ಟ್ ಮಾಡಿ, ನಿಮ್ಮ ಲೈಫಲ್ಲಿ ನೆಗೆಟಿವೇ ಆಗ್ತಾ ಇದೆ ಅಂತ ಹೇಳಿದ್ರೆ, ನೆಗೆಟಿವಿಗೆ ಶಕ್ತಿ ಇದೆ ಅಂತ ಗೊತ್ತಾಯಿತು ನಿಮಗೆ. ಅದೇ ಜಾಗದಲ್ಲಿ ನೀವು ಪಾಸಿಟಿವ್ನ ಹಾಕಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಆಗತ್ತೆ, ನನ್ನ ಕೈಯಲ್ಲಿ ಸಾಧ್ಯ ಇದೆ, ನನ್ನ ಲೈಫಲ್ಲಿ ನಾನು ಗೆಲ್ತೀನಿ ಅಂತ ಅಂದ್ಕೊಂಡ್ರೆ ಅದಾಗೋದಿಲ್ವಾ? ಯೋಚನೆ ಮಾಡಿ. ನೆಗೆಟಿವಿಗೆ ನಿಮಗೆ ಅಷ್ಟು ಶಕ್ತಿ ಕೊಟ್ಟು ನೀವು ಅಷ್ಟು ನಿಮ್ಮ ಲೈಫಲ್ಲಿ ನಡೆಸ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ಮೇಲೆ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ನಿಮ್ಮ ಲೈಫಲ್ಲಿ ನಡೆಯಲ್ಲ ಅಂತ ಅನ್ನೋದು ನಿಮಗೇನಾದರೂ ಅನುಮಾನ ಇದೆಯಾ? ಒಂದ್ಸಲ ಯೋಚನೆ ಮಾಡಿ. 3 of swords ಎನರ್ಜಿ ನಿಮಗೆ ಹೇಗೆ ಕನೆಕ್ಟ್ ಆಗ್ತಿದೆ, ಹೇಗೆ ಬರ್ತಿದೆ ಎನರ್ಜಿ ಅಂತ ಹೇಳಿದ್ರೆ, ಕಂಪ್ಲೀಟಾಗಿ ನಿಮ್ಮ ಲೈಫನ್ನು ನೀವು
ನೀವು ಅನ್ಕೊಂಡಂಗೆ ನೀವು ರೆಡಿ ಮಾಡ್ಕೊಳ್ಬಹುದು. ಬಟ್ ನೀವೆಲ್ಲೋ ಒಂದ್ ಕಡೆ ಹಳೇದನ್ನ ಬಿಡೋದಕ್ಕೆ ರೆಡಿ ಇಲ್ಲ. ಹಳೇದನ್ನ ಇಟ್ಕೊಂಡು ಅದ್ರ ಜೊತೆಗೆ ಮುಂದೆ ಸಾಗ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಇನ್ನೊಂದು ಎನರ್ಜಿ ಹೇಗೆ ಅಂತ ಹೇಳಿದ್ರೆ, ನಿಮ್ಮನ್ನ ನೀವೇ ಕೆಳಗೆ ಹಾಕೊಳ್ತಾ ಇದ್ದೀರಾ. ನನ್ನ ಲೈಫಲ್ಲಿ ಏನೂ ಇಲ್ಲ, ನಾನೊಂಥರ ಫೂಲ್ ತರ, ನಾನು ಹೀಗೆ, ನಾನು ಆ ತರ. ನಿಮ್ಮನ್ನ ನೀವು ಎಷ್ಟು ಕೆಳಗೆ ಹಾಕೊಳ್ತೀರಾ, ಬೇರೆಯವರು ಬಂದು ನಿಮ್ಮನ್ನ ಅಷ್ಟೇ ಕೆಳಗಡೆ ಹಾಕಿ ತುಳಿತಾ ಇರ್ತಾರೆ. ಓಕೆನಾ? ನಿಮ್ಮನ್ನ ನೀವು ಯಾವಾಗ ಪ್ರೊಟೆಕ್ಟ್ ಮಾಡ್ತೀರಾ, ನಿಮಗೆ ನೀವು ಯಾವಾಗ ವ್ಯಾಲ್ಯೂ ಕೊಡ್ತೀರಾ, ಬೇರೆಯವರು ಬಂದು ನಿಮಗೆ ವ್ಯಾಲ್ಯೂ ಕೊಡ್ತಾರೆ. ಪ್ರೀತಿ ವಿಷಯದಲ್ಲಿ ನೋಡ್ಬೋದು, ನೀವೇ ಸರಿ ಇಲ್ಲ, ನಿಮ್ಮಿಂದನೇ ತಪ್ಪು, ನೀವೇ ಅಪವಾದಗಳನ್ನು ಹಾಕೊಳ್ತಾ ಇದ್ದೀರಾ ಪ್ರೀತಿ ವಿಷಯದಲ್ಲಿ. ಓಕೆ. ಹಾಗಾಗಿ ನಿಮಗಿಲ್ಲಿ ಮೇಲಿನ ಮೇಲೆ ಕಷ್ಟಗಳು ರಿಪೀಟ್ ಆಗಿ ಪ್ಯಾಟರ್ನ್ಗಳು ಯಾಕೆ ಬರ್ತಿದೆ ಅಂತ ಹೇಳಿದ್ರೆ, ನಿಮ್ಮಿಂದ ಕೆಲವೊಂದಷ್ಟು ತಪ್ಪುಗಳು ನಡೀತಾ ಇದೆ. ಆ ತಪ್ಪುಗಳನ್ನ ನೀವಿಲ್ಲಿ ಸರಿಪಡಿಸ್ಕೊಳ್ಳೇಬೇಕಾಗತ್ತೆ. ಸರಿಪಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಅದನ್ನ ಮತ್ತೆ ರಿಪೀಟ್ ಆಗಿ ನೀವು ನೋಡ್ತೀರಾ. ಓಕೆ. ಒಂದು ಹಳ್ಳಿಯಲ್ಲಿ ಕುಂಬಾರ ಒಬ್ಬ ಇರ್ತಾನೆ. ಕುಂಬಾರ ಅಂತ ಹೇಳಿದ್ರೆ ಮಣ್ಣನ್ನು ಮಾಡುವಂಥವ್ರು. ಓಕೆನಾ? ಆ ಮಣ್ಣನ್ನು ಮಾಡುವಂತಹ ಒಂದು ಕುಂಬಾರ ಏನು ಮಾಡ್ತಾನೆ, ಪ್ರತಿನಿತ್ಯ ಒಂದಷ್ಟು ಮಡಿಕೆಗಳನ್ನು ಮಣ್ಣಲ್ಲಿ ಮಾಡ್ತಾ ಇರ್ತಾನೆ. ಆದರೆ ಒಂದು ಮಡಿಕೆ ಮಾತ್ರ ಅವನು ಎಷ್ಟೇ ಅದನ್ನು ಪ್ರಯತ್ನ ಮಾಡಿದರೂ ಕೂಡ ಪದೇ ಪದೇ ಅದು ಹೊಡೆದೋಗ್ತಿರುತ್ತೆ. ಯಾವಾಗ ಅದನ್ನು ಮಡಿಕೆ ಮಾಡಿದ್ಮೇಲೆ ಬಿಸಿಯಲ್ಲಿ ಬೆಂಕಿಯಲ್ಲಿ ಅದನ್ನು ಸುಡ್ತಾರೆ ಅಲ್ವಾ? ಅವಾಗ ಏನು ಮಾಡುತ್ತೆ, ಅದು ಬ್ರೇಕ್ ಆಗ್ತಾ ಇರುತ್ತೆ. ಯಾಕೆ ಬ್ರೇಕ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಆ ಮಣ್ಣನ್ನ ಮಡಿಕೆ ಮಾಡೋದಕ್ಕೂ ಮುಂಚೆ ಅದನ್ನು ಚೆನ್ನಾಗಿ ತುಳಿದ್ಬಿಟ್ಟು, ಅದನ್ನು ಚೆನ್ನಾಗಿ ಕಲಸಿ, ಅದನ್ನು ಮುದ್ದೆ ಮಾಡಿ ಮಾಡ್ತಾರೆ ಮಡಿಕೆ ಮಾಡಬೇಕಿದ್ರೆ ಅಲ್ವಾ? ಈ ಕುಂಬಾರ ಅದನ್ನೇ ಮಾಡ್ತಾ ಇರ್ತಾನೆ. ಪ್ರತಿ ಸಲವೂ ಎಲ್ಲ ಮಡಿಕೆಗೂ ಅದೇ ರೀತಿಯಾಗಿ ಮಾಡ್ತಿರ್ತಾನೆ. ಅದು ಕೆಲವೊಂದು ಅದೊಂದು ಯಾವುದು ಹೊಡಿತಾ ಇರುತ್ತಲ್ವಾ, ಆ ಮಡಿಕೆಗೆ ಏನು ಮಾಡ್ತಿರ್ತಾನೆ ಅವನು, ಸರಿಯಾಗಿ ಮಣ್ಣನ್ನು ಕಲಿಸ್ತಾ ಇರೋದಿಲ್ಲ. ಆ ಮಣ್ಣಲ್ಲಿ ಗಾಳಿ ಇದ್ದಷ್ಟು ಆ ಸುಡ್ಬೇಕಿದ್ರೆ ಹೊಡೆದೋಗ್ತಾ ಇರತ್ತೆ. ಅವನಿಗದು ಅರ್ಥ ಆಗಲ್ಲ. ಅವನ ಜೊತೆಯಲ್ಲಿದ್ದಂಥ ಚಿಕ್ಕ ಹುಡುಗ ಕೇಳ್ತಾನೆ, ಈ ಎಲ್ಲ ಮಡಿಕೆಗಳು ಚೆನ್ನಾಗಿ ಬರ್ತಿದೆ, ಈ ಮಡಿಕೆ ಮಾತ್ರ ಯಾಕೆ ಹೊಡೆದೋಗ್ತಾ ಇದೆ? ನೀ ಮತ್ತೆ ಮತ್ತೆ ಆ ಮಡಿಕೆ ಹೊಡೆದೋದಕ್ಕೆ ಮಣ್ಣನ್ನು ಕಲಿಸ್ತಾ ಇದೆಯಾ, ಮತ್ತೆ ಮಾಡ್ತಾ ಇದೆಯಾ, ಆದರೂ ಹೊಡೆದೋಗ್ತಾ ಇದೆ, ಯಾಕೆ ಅಂತ ಹೇಳ್ಬಿಟ್ಟು. ಅವನಿಗೂ ಗೊತ್ತಾಗಿರಲ್ಲ ಯಾಕೆ ಈ ಥರ ಮಡಿಕೆ ಹೊಡೆದೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಓಕೆನಾ? ಒಂದ್ಸಲ ಅವ್ನು ಪರೀಕ್ಷೆ ಮಾಡ್ತಾನೆ, ಏನಾಗಿರ್ಬೋದು ಅಂತ. ಆ ಮಣ್ಣಲ್ಲಿ ಒಂದಷ್ಟು ಗಾಳಿ ತುಂಬಿಕೊಂಡಿರತ್ತೆ. ಆ ಗಾಳಿನ ಹೊರಗೆ ಹಾಕಿದಾಗ, ಅಂದರೆ ಚೆನ್ನಾಗಿ ಮಣ್ಣನ್ನು ಕಲಿಸಿದಾಗ ಆ ಗಾಳಿ ಆ ಮಣ್ಣಿಂದ ಹೊರಗೆ ಹೋಗುತ್ತೆ. ಆವಾಗ ಅವನು ಮಣ್ಣನ್ನು ಚೆನ್ನಾಗಿ ಕಲಿಸಿ ಆ ಗಾಳಿನ ಹೊರಗೆ ಹಾಕಿ ಮಡಿಕೆನ ಮಾಡ್ತಾನೆ. ಆಗ ಆ ಮಡಿಕೆ ಚೆನ್ನಾಗಿ ಹೊಡೆದೋಗ್ದೇನೆ ಕ್ಲೀನಾಗಿ ಬರುತ್ತೆ. ಹಾಗೆಯೇ ನಿಮ್ಮ ಲೈಫಲ್ಲಿ ಬೇಡದಿರುವಂಥ ವಿಷಯಗಳು ಹೊರಗೆ ಹಾಕಿದಾಗ ಮಾತ್ರ ಆ ಸುಂದರವಾಗಿರುವಂಥ ಮಡಿಕೆ ನಿಮ್ಮ ಜೀವನಕ್ಕೆ ತಯಾರಾಗಿ ಸಿಗತ್ತೆ. ನೀವೇನು ಮಾಡ್ತಿದ್ದೀರಾ, ಆ ಕಸ ಕಡ್ಡಿ ಬೇಡದಿರೋ ವಿಷಯಗಳನ್ನೆಲ್ಲ ಇಟ್ಕೊಂಡು ಜೀವನದಾಗ ಹೊತ್ಕೊಂಡು ಹೋಗ್ತಾ ಇದ್ದೀರಾ. ಆಮೇಲೆ ಅನ್ಕೊಳ್ತೀರಾ ನಿಮ್ಮ ಲೈಫ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ನಿಮ್ಮ ಲೈಫ್ ಚೆನ್ನಾಗಿಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಏನು ಮಾಡಬೇಕು, ನಿಮ್ಮ ಲೈಫಲ್ಲಿ ಇದ್ದಂತಹ ಒಂದಷ್ಟು ವಿಷಯಗಳನ್ನ ನೀವು ಇಲ್ಲಿ ತೆಗೆದು ಹಾಕಲೇಬೇಕಾಗತ್ತೆ. ನೋಡ್ಬೋದು 9 ಆಫ್ ಕಪ್ಸ್, ಒಂದಷ್ಟು ಎಮೋಷ್ನಲ್ ಅಟ್ಯಾಚ್ಮೆಂಟ್ಸ್ಗಳ ಜೊತೆಯಲ್ಲಿದೆ. ಒಂದಷ್ಟು ಆಗೋಗಿರುವಂಥ ಘಟನೆಗಳು, ಕೆಟ್ಟ ಘಟನೆಗಳು ನಿಮ್ಮ ಲೈಫಲ್ಲಿದೆ. ಗಲಾಟೆ ಆಗಿದ್ದು, ಜಗಳ ಮಾಡ್ಕೊಂಡಿದ್ದು, ಮನಸ್ತಾಪ ಆಗಿದ್ದು, ಎಲ್ಲವನ್ನು ಕೂಡ ಇಟ್ಕೊಂಡು ಹೋಗ್ತಾ ಇದ್ದೀರಾ. ಒಂದಷ್ಟು ಓವರ್ ಥಿಂಕಿಂಗ್, ಆಲೋಚನೆಗಳು, ಅತಿಯಾಗಿ ಆಲೋಚನೆ ಮಾಡೋದು, ಆಗದೇ ಇದ್ದದೆಲ್ಲ ವಿಷಯಗಳನ್ನೆಲ್ಲ ಆಗತ್ತೆ ಅಂತ ಹೇಳ್ಕೊಂಡು ಫೀಲ್ ಮಾಡೋದು. ನಿಮ್ಮ ಲೈಫಲ್ಲಿ ಅದು ಆಗಿದೆಯಾ? ಆಗ್ದೇನೆ ಯಾಕೆ ನೀವು ಫೀಲ್ ಮಾಡ್ತಿದ್ದೀರಾ? ಆಗಿರುವಂಥ ವಿಷಯಕ್ಕೆ ನೀವೇನು ಮಾಡ್ತಿದ್ದೀರಾ, ಇದೇನು ಬಿಡು, ಇದೇನು ಮಹಾ ದೊಡ್ಡ ವಿಷಯನ ಅನ್ನೋ ಥರ ನೀವು ಇಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಇದೇ ತಪ್ಪುಗಳು ನಿಮ್ಮ ಲೈಫಲ್ಲಿ ರಿಪೀಟ್ ಆಗ್ತಿರೋದು ಯಾಕೆ ಅಂತ ಹೇಳಿದ್ರೆ, ನೀವು ರಿಪೀಟ್ ಆಗಿ ಅದೇ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಲೈಫಲ್ಲಿ ಅದೇ ರಿಪೀಟ್ ಆಗಿ ಮರುಕಳಿಸ್ತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಹಾಗಾಗಿ ನಿಮ್ಮ ಲೈಫಲ್ಲಿ ನೀವು ಇವಾಗ ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಇರುವಂತಹ ಒಂದಷ್ಟು ಭಯ ಆಗಿರಲಿ, ಅನುಮಾನ ಆಗಿರಲಿ, ಅಥವಾ ಆತ್ಮವಿಶ್ವಾಸ ಆಗಿರಲಿ, ವಿಶ್ವಾಸದ ಕೊರತೆ ಆಗಿರಲಿ, ಅವೆಲ್ಲವನ್ನು ಕೂಡ ನಿಮ್ಮ ಲೈಫಿಂದ ಹೊರಗೆ ಹಾಕಿದಾಗ, ಅಥವಾ ಆ ಅವಕಾಶಗಳು ನಿಮ್ಮ ಲೈಫಿಗೆ ಬರಬೇಕು ಅಂತ ಹೇಳಿದಾಗ, ಇದರಿಂದಲೂ ನೀವು ಹೊರಗೆ ಬರಲೇಬೇಕಾಗತ್ತೆ. ನಿಮ್ಮ ಕನಸುಗಳ ಜೊತೆಗೆ ನೀವು ಮುಂದುವರಿಬೇಕು ಅಂತ ಹೇಳಿದ್ರೆ ಈ ವಿಷಯದಿಂದ ನೀವು ಹೊರಗೆ ಬರಲೇಬೇಕು. ಸರಿನಾ? ಹಾಗೆ ಇಲ್ಲಿ ಇನ್ನೊಂದು ಎನರ್ಜಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನೈಟ್ ಆಫ್ ಕಪ್ಸ್ ಎನರ್ಜಿ ಹಾಗೆ 3 ಆಫ್ ಫ್ಯಾಂಡ್ಸ್ ಎನರ್ಜಿಯಲ್ಲಿ ಬರ್ತಾ ಇರುವಂತಹ ಒಂದು ಸಂದೇಶ ನಿಮಗೇನು ಅಂತ ಹೇಳಿದ್ರೆ, ಬೇರೆಯವರ ಜೀವನಕ್ಕೆ ನಿಮ್ಮನ್ನ ಹೋಲಿಕೆ ಮಾಡ್ಕೊಳ್ತಾ ಇದ್ದೀರಾ. ಓಕೆನಾ? ಅಂದ್ರೆ ಬೇರೆಯವ್ರ ಜೀವನ ನೋಡಿ ಎಷ್ಟು ಚೆನ್ನಾಗಿದೆ, ಅವ್ರಿಗೆ ನೋಡಿ ಅದೆಷ್ಟು ಚೆನ್ನಾಗಿ ಮನೆ ಕಟ್ಟಿಬಿಟ್ರು, ಅವ್ರು ನೋಡಿ ಎಷ್ಟು ಚೆನ್ನಾಗಿ ಅವರು ಮದುವೆ ಮಾಡ್ಕೊಂಡ್ಬಿಟ್ರು, ಇಷ್ಟಪಟ್ಟಿದ್ರು, ಅವ್ರ ಮದುವೆ ಮಾಡ್ಕೊಂಡ್ಬಿಟ್ರು, ಅವ್ರ ಫ್ಯಾಮಿಲಿನ ಒಪ್ಕೊಂಡ್ಬಿಟ್ರು. ಓಕೆನಾ? ಅವ್ನು ದೊಡ್ಡ ಕೆಲಸವನ್ನ ತಗೊಂಡ್ಬಿಟ್ಟ, ನನ್ನ ಕೈಲಿ ತಗೊಳ್ಳೋದಕ್ಕಾಗಲಿಲ್ಲ. ಓಕೆ. ಯೂನಿವರ್ಸ್ ನಿಮಗೆ ಕೊಡ್ತಿರೋ ಸಂದೇಶ ಏನು ಅಂತ ಹೇಳಿದ್ರೆ, ನಿಮ್ಮ ಒಂದು ವಾಚ್ ಏನಿದೆ, ನಿಮ್ಮ ಕೈ ಗಡಿಯಾರ ಏನಿದೆ ಅದು ಬೇರೆ. ಓಕೆನಾ? ಅವ್ರ ಕೈ ಗಡಿಯಾರ ಏನಿದೆ ಅದು ಬೇರೆ. ಅವ್ರ ಸಮಯನೇ ಬೇರೆ, ನಿಮ್ಮ ಸಮಯನೇ ಬೇರೆ. ಅವರಿಗಿರೋಂಥ ಬ್ಲೆಸ್ಸಿಂಗ್ಸೇ ಬೇರೆ, ನಿಮಗಿರೋ ಬ್ಲೆಸ್ಸಿಂಗ್ಸೇ ಬೇರೆ.
ಅವ್ರು ಮಾಡಿದಂತಹ ಕರ್ಮನೇ ಬೇರೆ, ನೀವು ಮಾಡಿದಂತಹ ಕರ್ಮನೇ ಬೇರೆ. ಸೊ ಹಾಗಾಗಿ ಇಲ್ಲಿ ಬೇರೆಯವರಿಗೆ ನೀವು ಹೋಲಿಸ್ಕೊಂಡು ನಿಮ್ಮ ಜೀವನ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಅದಕ್ಕೆ ಅರ್ಥನೇ ಇಲ್ಲ, ನಿಮ್ಮ ಜೀವನಕ್ಕೆ ಅರ್ಥನೇ ಇಲ್ಲ. ಓಕೆ, ಆದಷ್ಟು ಹೋಲಿಕೆನ ಮಾಡೋದನ್ನ ಬಿಡಿ. ಈಗ ನಿಮಗೆ ಆಗಿರ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಡೀತಿದ್ದಂತ ನಿಮ್ಮ ವ್ಯಕ್ತಿಗೆ ಆಗಿರ್ಬೋದು, ನೋಡು ಆ ವ್ಯಕ್ತಿ ಅವರಿಬ್ರು ಎಷ್ಟು ಚೆನ್ನಾಗಿದ್ದಾರೆ, ಅವಳು ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ, ಅವನು ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ. ಬೇರೆಯವರಿಗೆ ಹೋಲಿಕೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಕೆಳಗೆ ಹಾಕ್ತಿದ್ದೀರಾ ಅಂತ ಹೇಳಿ ಈಗ ಎನರ್ಜಿ ಬಂತಲ್ವಾ, ನಿಮ್ಮನ್ನ ನೀವು ಡೌನ್ ಮಾಡ್ತಿರೋ, ನಿಮ್ಮ ವ್ಯಾಲ್ಯೂನ ನೀವು ಕಡಿಮೆ ಮಾಡ್ತಿರೋ, ಈ ರೀತಿಯಾದಂಥ ವಿಷಯಗಳು ನಡೆದಾಗ ಮಾತ್ರ ನಿಮ್ಮ ಲೈಫಲ್ಲಿ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಸಮಯ ಬಂದಾಗ ನಿಮ್ಮ ಜೀವನದಲ್ಲಿ ನಡಿಬೇಕಾದಂಥ ಬದಲಾವಣೆಗಳು ಅನೇಕ ಜನರಿಗೆ ಅದು ಪ್ರೇರಣೆ ಆಗಿ ನಿಲ್ಲುತ್ತೆ. ಫಸ್ಟ್ ಯಾವಾಗ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಪ್ರೇರಣೆಯಾಗಿ ಇಟ್ಕೊಂಡು ನಿಮ್ಮ ಜೀವನಕ್ಕೆ ನೀವು ಹೊಸದಾಗಿರುವಂಥ ಹೆಜ್ಜೆಯನ್ನು ಹಾಕ್ತಾ ಹೋಗುವಂಥದ್ದು. ಓಕೆನಾ? ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮುಂದಿನ ದಿನದಲ್ಲಿ ಈ 3 ಅವಕಾಶಗಳನ್ನು ನೀವು ಇಲ್ಲಿ ಬರಮಾಡ್ಕೊಳ್ತೀರಾ. ಮೊದಲನೇದಾಗಿ ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತಹ ಒಂದು ವಿಷಯಗಳೇ ನಿಮ್ಮ ಜೀವನಕ್ಕೆ ನಡೀತಾ ಹೋಗುವಂಥದ್ದು. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನಿಮ್ಮ ಭಯ ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಹೋಗುತ್ತೆ. ಯಾವ ರೀತಿಯಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಭಯ ಪರೀಕ್ಷೆ ಕೊಡ್ತಾ ಹೋಗುತ್ತೆ. ಆ ಪರೀಕ್ಷೆಗಳನ್ನು ನೀವು ಪಾಸ್ ಮಾಡ್ತಾ ಹೋದಷ್ಟು ಆ ಭಯದಿಂದ ನೀವು ಹೊರಗೆ ಬರ್ತಾ ಹೋಗ್ತೀರಾ. ಇಲ್ಲಿ 3ನೇ ನಿಮ್ಮ ಜೀವನ ಹೇಗೆ ಬದಲಾಯಿಸಬಹುದು ಅಂತ ಹೇಳಿದ್ರೆ ನೀವು ಅನ್ಕೊಂಡಂತಹ ಒಂದಷ್ಟು ಓವರ್ ಥಿಂಕಿಂಗ್ ಇಂದ ಹೊರಗೆ ಬರುವಂಥದ್ದು. ಈ 3 ವಿಷಯಗಳು ಹೇಗೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಲೈಫನ್ನು ಬದಲಾಯಿಸುವಂತಹ ಶಕ್ತಿ ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ. ನೀವು ಕೇಳ್ಕೊಂಡಂತಹ ಕೆಲವೊಂದು ಆಸೆಗಳಿರ್ಬೋದು, ನಿಮ್ಮ ಕನಸುಗಳಿಗೆ ಯೂನಿವರ್ಸ್ ಹೇಗೆ ನಿಮಗೆ ಉತ್ತರವನ್ನು ಕೊಡಬಹುದು, ಉಡುಗೊರೆಯಾಗಿ ನಿಮಗೆ ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ಸವಾಲಿನ ರೂಪದಲ್ಲಿ ನಿಮಗೆ ಕೆಲವೊಂದಷ್ಟು ವಿಷಯಗಳನ್ನ ಕಳಿಸ್ತಾ ಹೋಗ್ತಾರೆ. ನಿಮ್ಮ ಲೈಫಲ್ಲಿ ಕೆಲವೊಂದಷ್ಟು ಪ್ಯಾಟ್ರನ್ಗಳು, ಕೆಲವೊಂದಷ್ಟು ವಿಷಯಗಳು ನಿಮ್ಮ ಲೈಫಲ್ಲಿ ರಿಪೀಟ್ ಆಗಿ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಈ ಎಲ್ಲ ವಿಷಯಗಳು ನಿಮ್ಮ ಲೈಫಲ್ಲಿ ಹೇಗೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಜೀವನವನ್ನ ಹೊಸದಾಗಿ ಮಾಡುವಂತಹ ಒಂದು ಪ್ರಕ್ರಿಯೆ ಅಷ್ಟೇನೆ. ಓಕೆ, ಸೊ ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದೆ, ರೆಸೊನೇಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆ ಈ ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕಮೆಂಟ್ ಮಾಡಿ ಆ್ಯಂಡ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ ನನ್ನ ಹೀಲಿಂಗ್ ಎನರ್ಜಿ ಕಂಪ್ಲೀಟಾಗಿ ನೀವು ಕೂಡ ತಗೊಳ್ತೀರಾ. ಹಾಗೆಯೇ ನನ್ನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲೂ ಕೂಡ ನೀವು ನನ್ನ ಜೊತೆಯಾಗಿ ಇರ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್.